ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ತಿ ಕಾರ್ನರ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ. ಇವತ್ತು ನಾನು ನಿಮ್ಮ ಮುಂದೆ ಸ್ಪೆಷಲ್ ಆದ ಒಂದು ಕೇಕ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಬೆಲ್ಲ ಬಳಸ್ತಾ ಇಲ್ಲ, ಸಕ್ಕರೆ ಬಳಸ್ತಾ ಇಲ್ಲ, ಆದರೂ ತುಂಬಾ ಸಿಹಿಯಾಗಿರುತ್ತೆ ಈ ಕೇಕ್. ಯಾವ ರೀತಿ ಮಾಡ್ತೇನೆ ಅಂತ ಆ ರೆಸಿಪಿನ ಈಗ ಶೇರ್ ಮಾಡ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ರೆಸಿಪಿನ ನೋಡುವ. ನೋಡಿ, ಕೇಕ್ ಸ್ಲೈಸಸ್ ಎಷ್ಟು ಚೆಂದ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಸ್ಲೈಸಸ್ ಬಂದಿದೆ. ಹಾಗೆ ಈ ಕಲರ್ ಹೇಗೆ ಬಂದಿದೆ ಅಂತ ನೀವು ಯೋಚಿಸ್ತಿರ್ಬೋದು. ಹೇಗೆ ಬಂದಿದೆ ಅಂತ ಮುಂದೆ ನಿಮಗೇ ಗೊತ್ತಾಗುತ್ತೆ. ಇದಕ್ಕೆ ನಾನು ಸಕ್ಕರೆ ಬೆಲ್ಲ ಯಾವುದೂ ಬಳಸಲಿಲ್ಲ, ಆದರೂ ಸಿಹಿಯಾಗಿದೆ ಇದು. ಇದಕ್ಕೆ ನಾನು 3 ಮೊಟ್ಟೆಯ ಬಿಳಿ ಭಾಗವನ್ನು ತಗೊಂಡಿದ್ದೇನೆ. ಈ ರೀತಿ ವಿಸ್ಕ್ ಮಾಡ್ತೇನೆ. ಹಾಗೆ ಹಳದಿ ಭಾಗವನ್ನು ಸಪ್ರೇಟ್ ಇಟ್ಕೊಂಡಿರ್ತೇನೆ. ನೋಡಿ, ಈ ರೀತಿಯಲ್ಲಿ ನೊರೆ ನೊರೆಯಾಗಿ ಎಗ್ ವೈಟನ್ನು ಬೀಟ್ ಮಾಡಬೇಕು. ನಂತರ ಇದಕ್ಕೆ ನಾನು ಎಗ್ ಯೆಲ್ಲೋ ಪಾರ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನೆಷ್ಟು ಬೀಟ್ ಮಾಡ್ತೀರಿ ಅಷ್ಟು ಒಳ್ಳೆಯದಾಗಿ ಕೇಕ್ ಬರುತ್ತೆ. ಇವಾಗ 100 ಗ್ರಾಮ್ನಷ್ಟು ಅನ್ಸಾಲ್ಟೆಡ್ ಬಟರನ್ನು ನಾನು ಮೆಲ್ಟ್ ಮಾಡಿ ತಗೊಂಡಿದ್ದೇನೆ. ಈ ರೀತಿ ಮೆಲ್ಟ್ ಮಾಡಿಬಿಟ್ಟು ಇದಕ್ಕೆ ಈ ಮೊಟ್ಟೆಗೆ ಸೇರಿಸ್ಕೊಳ್ಬೇಕು. ಹಾಗೆ ಸಿಹಿಗೋಸ್ಕರ ನಾನಿಲ್ಲಿ ತಗೊಳ್ತಾ ಇದ್ದೇನೆ 20 ಖರ್ಜೂರ. ಅದನ್ನು 6 ಗಂಟೆ ನೆನೆಸಿದ್ದೇನೆ ನೀರಲ್ಲಿ. ಹಾಗೆ ಅದರದ್ದು ಬೀಜವನ್ನು ತೆಗೆದು ಚೆನ್ನಾಗಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಅದನ್ನು ಈ ಮೊಟ್ಟೆಯ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸಿಹಿ ಹೇಗಾಗಿದೆ ಅಂದರೆ ಈ ಖರ್ಜೂರದಿಂದಲೇ ಸಿಹಿ ಬಂದಿದೆ, ನ್ಯಾಚುರಲ್ ಸ್ವೀಟ್ನೆಸ್. ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ವೆನಿಲ್ಲಾ ಫ್ಲೇವರ್ ಬಳಸ್ತಾ ಇದ್ದೇನೆ, ಯಾಕಂದರೆ ಮೊಟ್ಟೆ ಉಪಯೋಗಿಸಿದ್ದೇವೆ ಆ ಸ್ಮೆಲ್ ಹೋಗಲಿಕ್ಕೋಸ್ಕರ. ಹಾಗೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಬಳಸ್ತಾ ಇದ್ದೇನೆ ಆಲ್ ಪರ್ಪಸ್ ವೀಟ್ ಫ್ಲಾರ್. ಇದನ್ನು ವೀಟ್ ಫ್ಲಾರನ್ನು ಮೊದಲನೇ ಹಂತದಲ್ಲಿ ಆಲ್ ಪರ್ಪಸ್ ಫ್ಲೋರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನು ನಾವು ಕೇಕಿಗೆ ಬಳಸುವುದು, ಮೈದಾವನ್ನು ಬಳಸೋದಲ್ಲ. ಇದನ್ನು ಚೆನ್ನಾಗಿ ಈ ರೀತಿ ಗಾಳಿಸಿಬಿಟ್ಟು ಇದಕ್ಕೆ ಸೇರಿಸಿ 1 ಕಪ್ ಸೇರಿಸಿದ್ದೇನೆ. ಇಷ್ಟನ್ನು ಚೆನ್ನಾಗಿ ಇವಾಗ ಗಂಟುಗಳಿಲ್ಲದ ಹಾಗೆ ಕಲಸ್ಕೊಳ್ತೇನೆ. ಹಾಗೆ ಕೇಕಿದ್ದು ಮಿಶ್ರಣವನ್ನು ತಯಾರು ಮಾಡ್ತೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಒಂದು ಮೋಲ್ಡಲ್ಲಿ ಪ್ಯಾಚ್ಮೆಂಟ್ ಪೇಪರ್ ಹಾಕಿಬಿಟ್ಟು ಅದಕ್ಕೆ ಬಟರ್ ಸ್ವಲ್ಪ ಹಚ್ಚಿಬಿಟ್ಟು ಈ ಮಿಶ್ರಣವನ್ನು ಕೇಕ್ ಮೋಲ್ಡಲ್ಲಿ ಈ ರೀತಿ ಹಾಕ್ಕೊಳ್ಬೇಕು. ಹಾಗೆ ಇವಾಗ ನಾನು ಇದನ್ನು ಬೇಕ್ ಮಾಡ್ತಾ ಇದ್ದೇನೆ ಕುಕ್ಕರ್ನಲ್ಲಿ. ವಿಸಿಲ್ ಹಾಕಬಾರ್ದು. ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ವಿಸಿಲ್ ತೆಗೆದು ಅದರ ಕೆಳಭಾಗದಲ್ಲಿ ಒಂದು ಕಾವಲಿನ ಇಟ್ಟರೆ ತುಂಬಾ ಒಳ್ಳೆಯದು. ಯಾಕಂದರೆ ಕೆಲವೊಮ್ಮೆ ಗ್ಯಾಸಿದೂರಿ ಕಡಿಮೆ ಅಂದರೆ ಕಡಿಮೆ ಇಡಬೇಕು. ಹಾಗೆ ಇಟ್ಟರೂ ಕೂಡ ಹೆಚ್ಚಾಗಿ ಅದು ಸ್ಟೀಮ್ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆ ತಳಭಾಗ ತಾಕಬಾರ್ದು. ಅದಕ್ಕೋಸ್ಕರ ನಾವು ತವಾವಿಟ್ಟರೆ ತುಂಬ ಚೆನ್ನಾಗಿ ಅದು ಬೇಯುತ್ತೆ. ಈ ರೀತಿ 30 ನಿಮಿಷ ಬೇಯಿಸಬೇಕು. 30 ನಿಮಿಷದ ನಂತರ ನಾನು ಚೆಕ್ ಮಾಡಿದೆ. ನೋಡಿ, ಚಾಕುವಿನ ಸಹಾಯದಿಂದ ಚೆಕ್ ಮಾಡಿದೆ. ಅದು ಅಂಟಿಕೊಳ್ತಾ ಇಲ್ಲ ಹಿಟ್ಟು, ಅಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. 30 ನಿಮಿಷ ಸಾಕಾಗುತ್ತೆ ಕುಕ್ಕರ್ನಲ್ಲಿ ಈ ಕೇಕನ್ನು ಬೇಯಿಸಲಿಕ್ಕೆ. ನೋಡಿ, ಕಟ್ ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಈ ಕೇಕ್ ಬಂದಿದೆ ಅಂತ. ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ. ಹಾಗೆ ತುಂಬಾ ಗಮ್ಮಂತ ಪರಿಮಳ ಬರ್ತಾಯಿತ್ತು ಕೇಕ್ ಬೇಯುವಾಗ. ಬಟರ್ ಇದ್ದೇ ಪರಿಮಳ, ಯಾಕಂದರೆ ನಾವು ಬಟರ್ ಹಾಕಿದ್ದೇವಲ್ಲ. ಹಾಗಾಗಿ ಈ ರೀತಿ ಸ್ಲೈಸ್ ಮಾಡ್ಕೊಳ್ತೇನೆ. ನಿಮಗೆ ಹೇಗೆ ಬೇಕೋ ಆ ರೀತಿ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬಹುದು. ತುಂಬ ಬಿಸಿ ಬಿಸಿಯಾಗಿದೆ, ಯಾಕಂದರೆ ಇವಾಗ ಆದದಷ್ಟೇ ಅಲ್ಲ, ಸ್ವಲ್ಪ ತಣಿಲಿಕ್ಕೆ ಬಿಡ್ತೇನೆ. ಸ್ವಲ್ಪ ತಣಿದ ನಂತರ ಟೇಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಕೇಕ್. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ, ನ್ಯಾಚುರಲ್ ಸ್ವೀಟ್ನೆಸ್ಸಿಂದ ಇಷ್ಟು ಚೆನ್ನಾಗಿ ಕೇಕ್ ಆಗುತ್ತೆ. ಇದನ್ನು ನಾನು ಟ್ರೈ ಮಾಡಿದೆ, ಮನೆಯಲ್ಲಿಯೂ ಎಲ್ಲರಿಗೂ ಇಷ್ಟ ಆಯಿತು. ಇದೇ ರೀತಿ ಹಲವು ರೆಸಿಪೀಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಬಾಯ್.